ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತಿದೆ. ಆದರೆ ಇದೇ ಗಂಡ ಹೆಂಡತಿ ನಡುವೆ ಶುರುವಾದಂತಹ ಜಗಳ ಹೆಂಡತಿಯನ್ನ ಕೊಚ್ಚಿ ಕೊಲೆ ಮಾಡಿ ಸೂಟ್ಕೇಸ್ ತುಂಬುವ ಹಂತಕ್ಕೆ ಹೋಗಿ ತಲುಪಿದೆ. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪತ್ನಿಗೆ ಚಟ್ಟವನ್ನ ಕಟ್ಟಿದ್ದಾನೆ ಪತಿ ಟೆಕ್ಕಿ. ಪತ್ನಿಯನ್ನ ಕತ್ತರಿಸಿ ಸೂಟ್ಕೇಸ್ಗೆ ತುಂಬಿದ್ದಾನೆ ಪಾಪಿ ಪತಿ. ಕತ್ತನ್ನ ಅರ್ಧ ಕೊಯ್ದು ಸೂಟ್ಕೇಸ್ಗೆ ತುಂಬಿದ್ದಾನೆ ರಾಕೇಶ್. ಪತ್ನಿ ಗೌರಿಯ ಕತ್ತು ಹೊಟ್ಟೆಯನ್ನ ಕೊಯ್ದು ದೇಹವನ್ನ ಈತ ಮುಚ್ಚಿಟ್ಟು ಎಸ್ಕೇಪ್ ಆಗಿದ್ದ. ಕೊಲೆ ಮಾಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದ ರಾಕೇಶ್ ಲಾಕ್ ಆಗಿದ್ದಾನೆ. ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಬುಧವಾರ ರಾತ್ರಿ ಕೆಲಸದ ವಿಚಾರವಾಗಿ ದಂಪತಿಯ ನಡುವೆ ಗಲಾಟೆ ಶುರುವಾಗ್ಬಿಟ್ಟಿದೆ. ಈ ವೇಳೆ ಪತಿಯ ಮೇಲೆ ಚಾಕುವಿನಿಂದ ಎಸ್ದಿದ್ದಂತಹ ಪತ್ನಿ ಗೌರಿ ಅದೇ ಚಾಕುವಿನಿಂದ ಪತ್ನಿಯನ್ನ ಇರಿದು ಹತ್ಯೆಗೈದು ಯಾರಿಗೂ ಗೊತ್ತಾಗದಂತೆ ಆಕೆಯ ಮೃತದೇಹವನ್ನು ಸೂಟ್ಕೇಸ್ನಲ್ಲಿ ತುಂಬಿ ಅದನ್ನು ಶೌಚಾಲಯದ ಬಳಿ ಇಟ್ಟು ಮನೆಯನ್ನು ಲಾಕ್ ಮಾಡಿಕೊಂಡು ಈತ ಎಸ್ಕೇಪ್ ಆಗಿದ್ದ. ಇವರು ಮೂಲತಃ ಮಹಾರಾಷ್ಟ್ರದವರು. ಇಬ್ಬರೂ ಕೂಡ ಎಜುಕೇಟೆಡ್. ರೀಸೆಂಟಾಗಿ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಈ ಟೆಕ್ಕಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ದ, ಮನೆಯಲ್ಲಿಯೇ ಇರ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆಗಾಗ ಇಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗ್ತಾ ಇತ್ತಂತೆ. ಮೊನ್ನೆ ಬುಧವಾರ ಇದು ವಿಕೋಪಕ್ಕೆ ಹೋಗ್ಬಿಟ್ಟಿತ್ತು. ಈ ಕೆಲಸದ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಈಗ ಪತ್ನಿಯನ್ನ ಹತ್ಯೆ ಮಾಡಿ ಆಕೆಯ ಮೃತದೇಹವನ್ನ ಸೂಟ್ಕೇಸ್ನಲ್ಲಿ ಮುಚ್ಚಿಟ್ಟು ಆತ ಎಸ್ಕೇಪ್ ಆಗುವಂತಹ ಹಂತಕ್ಕೆ ತಲುಪಿರುವಂಥದ್ದು. ಗಂಡನಿಂದಲೇ ಪತ್ನಿ ಭೀಕರವಾಗಿ ಬರ್ಬರ ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿರುವಂಥದ್ದು. ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಮೊನ್ನೆ ರಾತ್ರಿ ಏನು ಈ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಏನು ಊಟ ಮಾಡಿ ನಂತರ ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಮೊನ್ನೆ ರಾತ್ರಿ ಏನು ಗಂಡ ರಾಕೇಶ್ ಹೆಂಡತಿ ಗೌರಿಯನ್ನು ಬರ್ಬರವಾಗಿ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಜೊತೆಗೆ ಆ ಮೃತದೇಹವನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಸೂಟ್ ಕೇಸನ್ನು ತರ್ತಾನೆ. ಆ ಸೂಟ್ ಕೇಸೆಲ್ಲ ಏನು ಮೃತದೇಹ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅದಕ್ಕೆ ಆಗೋಲ್ಲ. ಹಾಗಾಗಿ ಹೊಟ್ಟೆ ಭಾಗ ಇರ್ಬೋದು ಅಥವಾ ಕಾಲುಗಳನ್ನು ಸೀಳಿ ನಂತರ ಆ ಸೂಟ್ ಕೇಸಲ್ಲಿ ಹಾಕ್ತಾನೆ. ಸೂಟ್ ಕೇಸಿನ ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಪ್ಲಾನನ್ನು ಮಾಡ್ತಾನೆ. ಆದರೆ ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಆಗಲ್ಲ. ಯಾಕಂದರೆ ಸೂಟ್ ಕೇಸಿಂದ ರಕ್ತ ಸಂಪೂರ್ಣವಾಗಿ ಸುರಿತಾ ಇರ್ತದೆ. ಹಾಗಾಗಿ ಬಾತ್ರೂಮ್ ಒಳಗಡೆ ತೆಗೆದುಕೊಂಡು ಹೋದಂತಹ ಏನು ಗಂಡ ರಾಕೇಶ್ ಆ ಮೃತದೇಹವನ್ನು ಒಂದು ಸೂಟ್ ಕೇಸ್ ವಾಶ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅದು ರಕ್ತ ನಿಲ್ಲಲ್ಲ. ಹಾಗಾಗಿ ಅಲ್ಲಿಂದ ಬಿಟ್ಟು ರಾತ್ರಿ 12:15 ಸಮಯದಲ್ಲಿ ಆತ ಇಲ್ಲಿಂದ ಬ್ಯಾಗನ್ನು ತೆಗೆದುಕೊಂಡು ನೇರವಾಗಿ ಆಚೆ ಹೋಗಿ ಏನು ಇಲ್ಲೇ ಇರುವಂಥ ಅಪಾರ್ಟ್ಮೆಂಟ್ನ ಮುಂದಗಡೆ ಕಾಣಿಸ್ತಾ ಇದೆ. ಆ ಅಪಾರ್ಟ್ಮೆಂಟ್ ಬಳಿ ಒಂದು ಕಾರನ್ನು ನಿಲ್ಲಿಸಿರ್ತಾನೆ. ಆ ಕಾರಿಂದ ನೇರವಾಗಿ ಆತ ಇಲ್ಲಿಂದ ಪುಣೆಗೆ ಹೊರಟೋಗಿರುವಂಥದ್ದು. ಅಲ್ಲಿಗೆ ಹೋದ ನಂತರ ಮತ್ತೆ ಫೋನ್ ಮಾಡಿ ಕೆಳಗಡೆ ಏನು ಮನೆ ಇದೆ ಆ ಮನೆಯ ಬಾಡಿಗೆದಾರರು ಇರ್ತಾರೆ ಅವರಿಗೆ ಫೋನ್ ಮಾಡಿ ವಿಚಾರವನ್ನು ಹೇಳ್ತಾನೆ. ಈ ರೀತಿ ನನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದೀನಿ, ಹಾಗಾಗಿ ನಾನು ಬೇರೆ ಕಡೆ ಹೋಗಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾನೆ. ನೇರವಾಗಿ ಆಗ ಏನು ಬಿಲ್ಡಿಂಗ್ನ ಮಾಲೀಕರಿಗೆ ಫೋನ್ ಮಾಡ್ತಾರೆ. ಮಾಲೀಕರು ಬಂದು ಇಲ್ಲಿ ನೋಡ್ತಾರೆ. ಆದರೆ ಇಲ್ಲಿ ಯಾವುದೇ ಡೋರ್ ಲಾಕ್ ಆಗಿರ್ತದೆ. ಹಾಗಾಗಿ 112ಗೆ ಫೋನ್ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಹುಳಿಮಾವಿನ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಆಗ ಏನು ಮೊದಲಿಗೆ ಮೃತದೇಹ ಕಂಡು ಬರಲ್ಲ. ಹಾಗಾಗಿ ಬಾತ್ರೂಮ್ನಲ್ಲಿ ಒಂದು ಸೂಟ್ ಕೇಸಲ್ಲಿ ಬ್ಲಡ್ ಆಚೆ ಬರ್ತದೆ. ಅದನ್ನು ಕಂಡಂಥ ಪೊಲೀಸರು ನೇರವಾಗಿ DCP ಸಾರಾ ಫಾತಿಮಾ ಇರ್ಬೋದು ಅಥವಾ FSL ತಂಡ ಮತ್ತು ಸಂಬಂಧಪಟ್ಟಂತಹ ಸೋಕೋ ತಂಡ ಮತ್ತು ಎಲ್ಲವನ್ನು ಸಹ ನಿನ್ನೆ ರಾತ್ರಿ ಪರಿಶೀಲನೆ ಮಾಡಿ ಈಗ ಮೃತದೇಹವನ್ನು ಸಂಜನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸಂಜನ್ಸ್ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆಗೆ ಒಂದು ಎಲ್ಲ ಸಿದ್ಧತೆ ಮಾಡ್ಕೊಂಡಿರೋದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಅಂದರೆ ಯಾವ ವಿಚಾರಕ್ಕೆ ಇವರು ಗಲಾಟೆ ಮಾಡ್ಕೊಂಡಿದ್ರು ಮತ್ತು 2 ವರ್ಷಗಳ ಹಿಂದೆ ಮದುವೆಯಾಗಿ ಸಂಪೂರ್ಣವಾಗಿ ಅನ್ಯೂನ್ಯವಾಗಿ ಸಂಸಾರ ಸಹ ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿಗೆ ಬಂದ ನಂತರ ಇಬ್ಬರು ಸಹ ಅನ್ಯೂನ್ಯವಾಗಿದ್ದರು, ಯಾವುದೇ ಗಲಾಟೆ ಆಗ್ತಾ ಇರಲಿಲ್ಲ. ಆದರೆ ಯಾವ ವಿಚಾರಕ್ಕೆ ಈ ರೀತಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಈಗೇನು ಆರೋಪಿ ರಾಕೇಶನ್ನು ಪುಣೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಹುಳಿಮಾವು ಪೊಲೀಸರು ಈಗ ಆತನನ್ನು ಕರೆತಂದು ಇವತ್ತು ಸಂಜೆ ವೇಳೆಗೆ ಕರೆತರುವ ಸಾಧ್ಯತೆ ಇದೆ. ತಂದ ನಂತರ ಇಲ್ಲಿನ ಏನು ಯಾವುದು ಕೊಲೆಗೆ ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾನೆ, ಯಾವ ವಿಚಾರಕ್ಕೆ ಅನ್ನೋದು ಆತನಿಂದನೇ ತಿಳಿಬೇಕಾಗಿರೋಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಆನೇಕಲ್ ಅಂಬರೀಶ್, ಪಬ್ಲಿಕ್ ಟಿವಿ. ಕ್ಷುಲ್ಲಕ ಕಾರಣಕ್ಕಾಗಿರುವಂತಹ ಹತ್ಯೆ ಇದು. ಹೆಂಡತಿಯನ್ನ ಪೀಸ್ ಮಾಡಿ ಸೂಟ್ ಕೇಸ್ನಲ್ಲಿಟ್ಟು ಗಂಡ ಎಸ್ಕೇಪ್ ಆದಂತಹ ಘಟನೆ ಇದು. ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಕಾರಣ ಏನು, ಈ ಹತ್ಯೆಗೆ ಮೋಟಿವ್ ಏನು ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿರುವಂತಹ ಪ್ರಶ್ನೆ. ಈ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಹತ್ಯೆ ಮಾಸುವ ಮುನ್ನವೇ ಮತ್ತೊಂದು ಭಯಾನಕ ಮರ್ಡರ್ ಆಗಿದೆ. ಈ ಮರ್ಡರ್ಗೆ ಸಿಲಿಕಾನ್ ಸಿಟಿ ಬೆಚ್ಚಿ ಬಿದ್ದಿದೆ. ಗೌರಿ ಕೊಲೆಯ ವಿಚಾರ ಹೊರಬಂದಿದ್ದೇ ರೋಚಕ ಸಂಗತಿ. ನಿನ್ನೆ ಮುಂಬೈಗೆ ಹೋಗ್ತಾ ಇದ್ದಂತಹ ಆರೋಪಿ ರಾಕೇಶ್ ವಿಷವನ್ನ ಕುಡಿದು ಶಿರ್ವಾಲ್ ಠಾಣೆಯ ಬಳಿ ಅಸ್ವಸ್ಥನಾಗಿ ಬಿದ್ದಿರ್ತಾನೆ.
ಹಂತಕ ರಾಕೇಶನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಪೊಲೀಸರು. ಸತಾರದ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸುವಂತಹ ಕೆಲಸ ಆಗುತ್ತೆ. ತಡರಾತ್ರಿ ಪುಣೆಯ ಸಸೂನ್ ಆಸ್ಪತ್ರೆಗೆ ಆತನನ್ನು ಶಿಫ್ಟ್ ಮಾಡಲಾಗುತ್ತೆ. ಸಸೂನ್ ಆಸ್ಪತ್ರೆಗೆ ಹುಳಿಮಾವು ಪೊಲೀಸರ ತಂಡ ಭೇಟಿ ಕೊಟ್ಟಿರುವಂಥದ್ದು. ಸದ್ಯ ಆರೋಪಿಯನ್ನ ಬೆಂಗಳೂರಿಗೆ ಕರೆದೊಯ್ಯೋದು ಅನುಮಾನ ಅಂತ ಹೇಳಲಾಗ್ತಿದೆ. ಆತನ ಸ್ಥಿತಿ ಕ್ರಿಟಿಕಲ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಅದು ಹತ್ಯೆ ಮಾಡುವ ಹಂತಕ್ಕೆ ಯಾಕೆ ಹೋಯಿತು, ಇದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ್, ಗೌರಿ ಹತ್ಯೆ ಇಡೀ ಬೆಂಗಳೂರಿನ ಜನರನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ. ಸೂಟ್ ಕೇಸ್ನಲ್ಲಿ ಆಕೆಯ ಮೃತದೇಹ ಸಿಕ್ಕಿರುವಂಥದ್ದು. ತಡರಾತ್ರಿ ಪುಣೆಯ ಸಸೂನ್ ಆಸ್ಪತ್ರೆಗೆ ಆತನನ್ನು ರವಾನೆ ಮಾಡಲಾಗಿದೆ. ಗೌರಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಯಾಕಾಗಿ ಇಬ್ಬರ ನಡುವೆ ಜಗಳ ಶುರುವಾಯಿತು, ಅದು ಕೊಲೆ ಮಾಡುವ ಹಂತಕ್ಕೆ ಆಗಿ ಹೋಯಿತು, ಕೊಲೆ ಮಾಡಿದ ಮೇಲೆ ಆತ ಯಾರಿಗೂ ಹೇಳ್ದನ್ನೇ ಅದನ್ನು ತುಂಡರಿಸಿ ಸೂಟ್ ಕೇಸ್ನಲ್ಲಿ ತುಂಬುವಂತಹ ಕೆಲಸ ಹೇಗೆ ಮಾಡ್ದ, ಅದಕ್ಕೆ ಆತನಿಗೆ ಯಾವ ವಿಚಾರ ಪ್ರೇರಣೆಯಾಯಿತು, ಎಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಆತ ಸೂಸೈಡ್ ಅಟೆಂಪ್ಟ್ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ್, ಗೌರಿ ಹತ್ಯೆ ಬೆಂಗಳೂರನ್ನೇ ಒಂದು ಕ್ಷಣ ನಲುಗಿಸ್ಬಿಟ್ಟಿದೆ. ಈ ಹತ್ಯೆ ಹೊರಗೆ ಬಂದಿದ್ದೆ ಹೇಗೆ, ಜೊತೆಗೆ ಈ ಹಂತಕ ಯಾರು, ಆತ ಈಗ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆತನ ಸ್ಥಿತಿ ಹೇಗಿದೆ, ಆತನನ್ನೇನಾದರೂ ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂಥೇಳಿ ಅಂಬರೀಷ್? ಪ್ರೇಮ್, ಖಂಡಿತ ಮಹಾರಾಷ್ಟ್ರ ಮೂಲದ ದಂಪತಿ ಕಳೆದ ಒಂದು ತಿಂಗಳಿಂದ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಗೆ ಬರ್ತಾರೆ. ಇದೇ ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಇದೇ ಒಂದು ಮನೆಯಲ್ಲಿ ಬಾಡಿಗೆಗೆ ಒಂದು ತಿಂಗಳಿಂದ ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡಿರ್ತಾರೆ. ಜೊತೆಗೆ ಗಂಡ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಆತ ವರ್ಕ್ ಫ್ರಮ್ ಹೋಮಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಆದರೆ ಹೆಂಡತಿಗೆ ಗೌರಿಗೆ ಇತ್ತೀಚೆಗೆ ಕೆಲಸಕ್ಕೆ ಹೋಗ್ತಿದ್ದು, ಕೆಲಸ ಅಲ್ಲಿ ಬಿಟ್ಟಿದ್ರು, ಬೇರೆ ಕಡೆ ಕೆಲಸ ಎಲ್ಲೂ ಸಹ ಸಿಕ್ಕಿರಲಿಲ್ಲ. ಹಾಗಾಗಿ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಗಲಾಟೆ ಆಗ್ತಿದ್ವು. ಅದೇ ರೀತಿ ಮೊನ್ನೆ 26ನೇ ತಾರೀಕು ರಾತ್ರಿ 8 ಗಂಟೆ ಸಮಯದಲ್ಲಿ ಊಟ ಮಾಡಬೇಕಾದ್ರೆ ಸಣ್ಣ ಜಗಳ ಆಗ್ತದೆ ಗಂಡ ಹೆಂಡತಿ ನಡುವೆ. ಆ ಗಲಾಟೆ ಸ್ವಲ್ಪ ಮಟ್ಟಕ್ಕೆ ಗಲಾಟೆ ಆದಾಗ ಅಡುಗೆ ಮನೆಯಲ್ಲಿದ್ದಂತಹ ಗೌರಿ ಗಂಡನ ಮೇಲೆ ಚಾಕುವನ್ನು ಎಸೆತಾಳೆ. ಆ ಸಮಯದಲ್ಲಿ ಗಂಡನಿಗೆ ಅಂದರೆ ರಾಕೇಶ್ಗೆ ಸಣ್ಣ ಪುಟ್ಟ ಗಾಯ ಆಗ್ತದೆ. ಆ ಕೋಪಕ್ಕೆ ರಾಕೇಶ್ ಅದೇ ಚಾಕುವಿನಿಂದ ತೆಗೆದು ಗೌರಿಯ ಕುತ್ತಿಗೆ ಇರ್ಬೋದು ಅಥವಾ ಹೊಟ್ಟೆ ಭಾಗವನ್ನು ಕೊಯ್ತಾನೆ. ನಂತರ ಅಲ್ಲಿ ಕೊಲೆ ಮಾಡಿದಂತಹ ರಾಕೇಶ್ ಆಕೆಯನ್ನು ಒಂದು ಟ್ರಾಲಿ ಸೂಟ್ ಕೇಸ್ಗೆ ಹಾಕಿ ಆಕೆಯನ್ನು ಏನು ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾನೆ. ಆದರೆ ಚಾಕುವಿನಿಂದ ಹೆಚ್ಚು ಬಾರಿ ತಿವಿದಿದ್ದರಿಂದ ರಕ್ತಸ್ರಾವ ಹೆಚ್ಚಾಗ್ತಿತ್ತು. ಸೂಟ್ ಕೇಸಿಂದ ಹೊರ ಬರ್ತಾ ಇದ್ದಂತಹ ರಕ್ತವನ್ನು ಇನ್ನು ತೊಳೆಯೋದಕ್ಕೆ ಬಾತ್ರೂಮ್ಗೆ ಹೋಗ್ತಾನೆ. ಆದರೆ ರಕ್ತ ಸತತವಾಗಿ ಸೋರಿಕೆ ಆಗ್ತಿರೋದ್ರಿಂದಲೇ ಆ ಸೂಟ್ ಕೇಸನ್ನು ಅಲ್ಲೇ ಬಿಟ್ಟು ಆತ ಮುಂಬೈ ಕಡೆಗೆ ಅಂದರೆ ಮಹಾರಾಷ್ಟ್ರ ಕಡೆಗೆ ಪಯಣ ಬೆಳೆಸ್ತಾನೆ. ಮಹಾರಾಷ್ಟ್ರ ಕಡೆ ಹೋದ ನಂತರ 16 ಗಂಟೆ ಬಿಟ್ಟು ನಂತರ ಕೆಳಗಡೆ ಅಂದರೆ ಅದೇ ಮನೆಯಲ್ಲಿ ಬಾಡಿಗೆಗಿರುವಂಥವ್ರಿಗೆ ಫೋನ್ ಮಾಡಿ ಆ ವಿಚಾರವನ್ನು ಹೇಳ್ತಾನೆ. ವಿಚಾರ ಹೇಳಿದ ತಕ್ಷಣ ಆತ ಏನು ಮನೆ ಮಾಲೀಕರಿಗೆ ವಿಚಾರ ಹೇಳ್ತಾನೆ. ಆ ವಿಚಾರವನ್ನು ಮುಟ್ಟಿಸಿದಾಗ ಮನೆ ಮಾಲೀಕ ಸ್ಥಳಕ್ಕೆ ಬಂದು ಬಿಲ್ಡಿಂಗ್ ಬಳಿ ಸಂಪೂರ್ಣ ನೋಡ್ತಾನೆ. ಆದರೆ ಬಾಗಿಲು ಹಾಕಿರ್ತಾರೆ. ಹಾಗಾಗಿ ಹುಳಿಮಾವು ಪೊಲೀಸರಿಗೆ ಮಾಹಿತಿಯನ್ನು ತಲುಪಿಸಿರುವಂಥದ್ದು. ಹುಳಿಮಾವು ಪೊಲೀಸರಿಗೆ ಮಾಹಿತಿ ಹೋದ ನಂತರ ಆ ಪೊಲೀಸರು ಬಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ಕೊಲೆಯಾಗಿರೋದು ಕಂಡು ಬರ್ತದೆ. ಆದರೆ ಈತ ಮಧ್ಯರಾತ್ರಿ ಅಂದರೆ ಬುಧವಾರ ಮಧ್ಯರಾತ್ರಿ 12:30 1 ಗಂಟೆ ಸಮಯದಲ್ಲಿ ಆತ ಇಲ್ಲಿಂದ ನಡ್ಕೊಂಡು ನೇರವಾಗಿ ಪಕ್ಕದಲ್ಲೇ ಇರುವಂಥ ಅಪಾರ್ಟ್ಮೆಂಟ್ ಬಳಿ ಹೋಗಿ ಕಾರನ್ನು ತೆಗೆದುಕೊಂಡು ಅಲ್ಲಿಂದ ಸೀದಾ ಮುಂಬೈಗೆ ಹೋಗಿರುವಂಥದ್ದು. ಅಂದರೆ ಮುಂಬೈಗೆ ಮಹಾರಾಷ್ಟ್ರದ ಪುಣೆ ಬಳಿ ಹೋದಾಗ ಆತ ಅಲ್ಲಿ ಪೊಲೀಸ್ ಠಾಣೆ ಬಳಿ ಹೋಗ್ಬೇಕಾದ್ರೆ ಪಾಯ್ಸನ್ ಅನ್ನು ಕುಡಿದು ಅಲ್ಲಿಂದ ನೇರವಾಗಿ ಪಾಯ್ಸನ್ ಕುಡಿದು ಅಲ್ಲಿ ಅಸ್ವಸ್ಥ ಆಗ್ತಾರೆ. ಹಾಗಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಈಗ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಈಗಾಗಲೇ ಹುಳಿಮಾವು ಪೊಲೀಸ್ ತಂಡ PSI ಒಬ್ಬರು ಅವರ ತಂಡ ನೇತೃತ್ವದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಆತನ ಕಂಡೀಷನ್ ನೋಡಿಕೊಂಡು ಇವತ್ತು ವಾಪಸ್ ಕರ್ಕೊಬರೋದು ಅಥವಾ ನಾಳೆ ಕರ್ಕೊಬರ್ತಾರ ಅನ್ನೋದ್ರ ಬಗ್ಗೆ ಗೊತ್ತಾಗಲಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ಒಡಿಶಾ ಮೂಲದ ಮಹಾಲಕ್ಷ್ಮಿಯ ಹತ್ಯೆ ಆಗಿತ್ತು. ಆಕೆಯ ದೇಹವನ್ನು 59 ಪೀಸ್ ಆಗಿ ಮಾಡಿ ಫ್ರಿಡ್ಜ್ನಲ್ಲಿರುವಂತಹ ಕೆಲಸ ಆಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘೋರ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ಮಹಾರಾಷ್ಟ್ರ ಮೂಲದ ಗೌರಿಯನ್ನು ಆಕೆಯ ಗಂಡನೇ ಹತ್ಯೆಗೈದು ದೇಹವನ್ನು ತುಂಡರಿಸಿ ಸೂಟ್ ಕೇಸ್ನಲ್ಲಿಟ್ಟಿರುವಂತಹ ಘಟನೆ ಇದು.